ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಈಗ ಡೆಡಿಕೇಶನ್ ರೌಂಡ್ ಅಲ್ಲಿ ಮುಂದೆ ತಮ್ಮ ಒಂದು ಡೆಡಿಕೇಶನ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಕ್ ಬರ್ತಾರೆ ಅಂತ ಏಂಜಲ್ ಯಾರು? ಇಟ್ಸ್ ಒನ್ ಅಂಡ್ ಓನ್ಲಿ ಅವರ್ ಪ್ರೊಫೆಸರ್ ಸುಕೃತಣ್ಣ. ಇನ್ನ ಈ ಒಂದು ಡೆಡಿಕೇಶನ್ ರೌಂಡ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ಯಾ ಸುಕು? ನೋ ಐಡಿಯಾ, ಬಟ್ ನನಗೆ ಇಷ್ಟವಾದದ್ದು ಏನಾದ್ರೂ ಮಾಡ್ತಾರೆ ಅಂತ. ಏನ್ ಇಷ್ಟ? ನಂಗೆ ಎಲ್ಲಾನು ಇಷ್ಟ. ವೆರಿ ಗುಡ್, ಬಹಳ ಒಳ್ಳೆ ಉತ್ತರ ಕಣ, ಬಹಳ ಒಳ್ಳೆ ಉತ್ತರ. ಒಟ್ಟಿನಲ್ಲಿ ಸುಕೃತನಿಗೆ ಇಷ್ಟ ಆಗಿರೋದು ಮಾಡ್ಬೋದು ಅನ್ನೋ ಗೆಸ್ ಅಲ್ಲಿ ಇರುವಂತ ಸುಕ್ಕುಗೆ ಮುಂದಿನ ಡೆಡಿಕೇಶನ್ ಇಷ್ಟ ಆಗತ್ತೋ ಇಲ್ಲೋ ನೋಡೋಣ. ಇದಕ್ಕೆ ಬರ್ಮಾಡ್ಕೋತಾಯಿನಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರವೀಣ್ ಆನ್ ಸ್ಟೇಜ್. ನಾನು ನಿನ್ ಜೊತೆ ಇಲ್ಲದೆ ಇರ್ಬೋದು ಮಗಳೇ, ಆದ್ರೆ ನಿನ್ ಕಾವಲಾಗಿ ಯಾವಾಗ್ಲಿರ್ತೀನಿ. ಪ್ಲೀಸ್ ಬಸ್ ಸ್ಟೇಜ್ ಮೇಲೆ. ಅಪ್ಪ ತರಾನೇ ಕಾಣ್ತಿದ್ದಾರೆ ಅಂಡ್ ಅಪ್ಪನೂ ಸೇಮ್ ಇದೇ ತರ ಇದ್ರು ನೋಡಕ್ಕೆ, ಇದೇ ತರ ಸಣ್ಣಕ್ಕೆ. ಸೊ ಅವ್ರು ಫಸ್ಟ್ ಬಂದ ತಕ್ಷಣ ನಂಗೆ ನಮ್ಮ ಅಪ್ಪನೇ ಬಂದಂಗಾಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫ್ ಒಂದ್ಸಲ ಹಾಗೆ ಎಲ್ಲ ನನ್ನ ಚೈಲ್ಡ್ಹುಡ್ ಸ್ಪೆಷಲಿ ತುಂಬ ಕೆಟ್ಟದಾಗತ್ತು. ನನ್ನ ಚೈಲ್ಡ್ಹುಡ್ಡು ನಾನು ಖುಷಿ ಪಡೋದಕ್ಕಿಂತ ನನ್ನ ಚೈಲ್ಡ್ಹುಡ್ಡಲ್ಲಿ ಬರೀ ಟ್ರಾಮಾಸ್ ನೋಡಿರೋದೇ ಜಾಸ್ತಿ. ಸೊ ಅದೆಲ್ಲ ವಾಪಸ್ ಹಂಗೆ ಇವ್ರು ಪರ್ಫಾರ್ಮ್ ಮಾಡುವಾಗ ಎಲ್ಲ ನೆನಪಾಯಿತು. ನಮ್ಮ ತಂದೆ 4 ವರ್ಷ ಬೆಡ್ ರಿಡನ್ ಆಗಿದ್ರು, ಬೆಡ್ ಮೇಲಿಂದ ಎದ್ದೇ ಇಲ್ಲ. ಅವರು ಹುಷಾರಿಲ್ಲದೆ ಅವ್ರು ಹೆಂಗೆ ನೋಡ್ಕೊತಿದ್ರು ನಮ್ಮ ತಂದೆ, ಸೇಮ್ ನನ್ನನ್ನು ಹಾಗೆ ನಮ್ಮ ತಂದೆ ನೋಡ್ಕೊಳ್ಳೋರು. ಹುಷಾರಿಲ್ಲ ಅಂದ್ರು, ಕಷ್ಟ ಆದ್ರು, ಏನೇ ಆದ್ರೂ ನಮ್ಮ ತಂದೆ ಹಾಗೆ ನೋಡ್ಕೊಳ್ಳೋರು. ಸೊ ಫುಲ್ ಫ್ಲ್ಯಾಶ್ ಬ್ಯಾಕ್ ಬಂತು ನನ್ನ ಲೈಫ್ದು. ಥ್ಯಾಂಕ್ ಯು ಜೀ ಕನ್ನಡ, ಥ್ಯಾಂಕ್ ಯು ಎವ್ರಿ ಒನ್. ಆ್ಯಕ್ಚುಲಿ ಥ್ಯಾಂಕ್ ಯು ಪ್ರವೀಣ್. ಆ್ಯಕ್ಚುಲಿ ನಿಮ್ಮನ್ನು ನೋಡ್ತಿದ್ದೆ ನನಗೆ ನನ್ನ ತಂದೆ ನೋಡ್ದಂಗೆ ಆಗ್ತದೆ. ಇವನ್ ರಚು ಸೋ ಎಮೋಷನಲ್ ಇದೆ ನೋಡ್ಬೇಕಾದ್ರೆ. ಯಾಕೆ, ಏನಾಯ್ತು? ವೇರ್ ಡಿಡ್ ಯು ಫೀಲ್? ಏನೇ ಹೇಳಿ, ಅಪ್ಪ ಹೆಣ್ಮಕ್ಳಿಗೆ ಅಪ್ಪನೇ ಶಕ್ತಿ, ಅವರೇ ಸ್ಟ್ರೆಂತ್. ನಾವ್ ಹೇಳ್ತೀವಲ್ಲ ಫಸ್ಟ್ ಹೀರೋ ನಮ್ಮಪ್ಪ. ಅದು ಎದೆ ತಡ್ಕೊಂಡು ಹೇಳ್ತೀನಿ ನಾನು, ನನಗೆ ಫಸ್ಟ್ ಹೀರೋ ನಮ್ಮ ಅಪ್ಪನೇ. ಈಸ್ ದ ಬೆಸ್ಟ್. ಪ್ರತಿ ಬಾರಿ ಅಪ್ಪ ಅಮ್ಮ ಅಂತ ಬಂದ ತಕ್ಷಣ ಹೇಳೋದು ಒಂದೇ, ಲೈಫ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ. ಏನೂ ಇಲ್ದೇನು ಬದುಕ್ಬೋದು ಅನ್ನೋದು ತೋರಿಸಿದ್ದಾರೆ. ಭಗವಂತ ಎಲ್ಲ ಕೊಟ್ಟಾಗೋ ಹೆಂಗ್ ಬದುಕ್ಬೇಕು, ಯಾವ್ದನ್ನು ತಲೆಗೆ ತಗೊಳ್ದೇನೆ ಅಹಂಕಾರ. ನನ್ನ ಅಪ್ಪ ಯಾವಾಗ್ಲೂ ಹೇಳೋದೊಂದೇ, ನಾನು ಅಂತ ಅನ್ಬೇಡ ಯಾವತ್ತು. ನೀನ್ ಯಾವತ್ತು ನಾನು ಅಂತೀಯೋ ಅವತ್ತೇ ಬೀಳೋದು ನೀನು. ಜೀವನದ ಪಾಠನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ಕೆ ನನ್ನ ತಂದೆಗೆ ತುಂಬಾ ಥ್ಯಾಂಕ್ಸ್. ಕಮಿಂಗ್ ಬ್ಯಾಕ್ ಟು ದ ಪ್ಲೇ, ದಿಸ್ ಇಸ್ ವೆರಿ ಇಮೋಷನಲ್. ಎಲ್ಲರ ಕಣ್ಣಲ್ಲೂ ನೀರಿತ್ತು. ಒಂಥರ ಚೆನ್ನಾಗಿ ಮಾಡಿದೆ ಕಣೋ. ಥ್ಯಾಂಕ್ ಯು. ಅಪ್ಪ ಮಗಳ ಪ್ರೀತಿಯ ಡೆಡಿಕೇಶನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ರವಿ ಸರ್? ಒಂದು ರೀತಿಯಲ್ಲಿ ಒಳ್ಳೇದು. ಅಳೋದು ಒಂದೊಂದ್ಸರಿ ಅದನ್ನ ಮನಸ್ಸಿಂದ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದಂತ ಅನ್ಸುತ್ತೆ. ಆ ಕ್ಷಣ ಇವತ್ತು ಎಲ್ಲರಿಗೂ ಬಂದಿದೆ ಅಂತ ಅನಿಸ್ತಾ ಇದೆ. ಇದಕ್ಕಿಂತ ಒಂದು ದೊಡ್ಡ ಎಮೋಷನ್ ಇಲ್ಲ. ಪ್ರತಿಯೊಂದು ಜೀವನದಲ್ಲಿ ಫೈನಲ್ ಎಲ್ಲ ಕಳ್ಕೊಳ್ಳೋದೇ ಜೀವನ. ಆಕ್ಚುಲ್ ಆಗಿ ನಥಿಂಗ್ ಇಸ್ ಗೋಯಿಂಗ್ ಟು ಬಿ ವಿತ್ ಅಸ್ ಬೈ ದ ಎಂಡ್ ಆಫ್ ಅವರ್ ಲೈಫ್. ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಎಲ್ಲರೂ. ಮೈಟ್ ಬಿ ಕೆಲವು ಜನಕ್ಕೆ ಅರ್ಲಿಯರು, ಕೆಲವು ಜನಕ್ಕೆ ಲೇಟು. ವಿ ಆರ್ ಗೋಯಿಂಗ್ ಟು ಮಿಸ್ ಎವ್ರಿಬಡಿ ಇಟ್ ಒನ್ ಟೈಮ್ ಪಾರ್ಟ್ ಆಫ್ ಲೈಫ್. ಅದನ್ನ ಫೇಸ್ ಮಾಡೋದೇ ಲೈಫ್. ನಾವು ಆಕ್ಚುಲಿ ಸಿಚುವೇಶನ್ಸ್ ಅರೈಸ್ ಆಗೋದೇ ಅವಾಗ ಎಷ್ಟು ಸ್ಟ್ರಾಂಗ್ ಆಗಿ ಇರ್ತೀರಾ ನೀವು, ಅವಾಗ ಹೆಂಗೆ ಜೀವನ ಎತ್ಕೊಂಡು ಹೋಗ್ತೀರಾ, ಅವಾಗ ಜೀವನ ನಡೆಸ್ತೀರಾ ಅನ್ನೋದು ನಿಮಗೆ ದೇವ್ರು ಕೊಟ್ಟಿರೋ ಒಂದು ಪರೀಕ್ಷೆ. ಅದು ಸತ್ತವ್ರು ಯಾರು ಸಾಯೋದಿಲ್ಲ, ಮರ್ತ್ರೆ ಮಾತ್ರ ಸಾಯ್ತಾರೆ. ಅಪ್ಪ ಆಗಲಿ ಯಾರಾಗಲಿ ನೀವು ನೆನಪಲ್ಲಿ ಉಳಿಸ್ಕೊಳ್ತಾ ಹೋಗ್ಬೇಕು. ನೀವು ಅವ್ರನ್ನ, ನಿಮ್ಮಪ್ಪ ನೀನು ಏನು ಆಸೆ ಪಟ್ಟಿರ್ತಾರೆ ಅದರ ಬೆಳೆದು ಬದುಕಿ ತೋರಿಸ್ಬೇಕು ನೀನು. ಅದು ನಿಮ್ಮಪ್ಪನ ನೀನು ಕೊಡೋ ಗಿಫ್ಟು. ನೀನು ಹತ್ಕೊಂಡು ಕೊಟ್ಟಿದ್ರೆ ಯು ಆರ್ ಡಿಸ್ಸ್ಯಾಟಿಸ್ಫೈಯಿಂಗ್ ಯುವರ್ ಫಾದರ್, ಯು ಆರ್ ನಾಟ್ ಸ್ಯಾಟಿಸ್ಫೈಯಿಂಗ್ ಹಿಮ್. ಅದು ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ. ಯು ನೋ ಹೌ ಟು ಫೇಸ್ ಯುವರ್. ಇವಾಗ ಸೋಫರ್ ಯುವರ್ ಫೇಸಿಂಗ್ ಯುವರ್ ಲೈಫ್ ಆಲ್ ಅಲೋನ್, ಅರ್ನ್ ಮಾಡ್ತೀರಾ, ಎಲ್ಲ ಮಾಡ್ತೀರಾ ಅಂದರೆ ಈ ಪೇಯ್ನ ನಿಮ್ಮನ್ನ ಇಷ್ಟು ದೂರ ಕರ್ಕೊಂಡ್ಬಂದಿರೋದು, ಸ್ಟೇಜ್ ಮೇಲೆ ನಿಲ್ಲಿಸಿರೋದು. ಓಕೆ,
ಚೆನ್ನಾಗಿ ನಗರಿ, ಸ್ಮೈಲ್, ಬಿ ಹ್ಯಾಪಿ ಆಲ್ ದ ಟೈಮ್. ಥ್ಯಾಂಕ್ ಯು ಸರ್. ಇಂಥ ಒಂದು ಅದ್ಭುತವಾದ ಡೆಡಿಕೇಶನ್ ರೌಂಡ್ ಎಲ್ಲರಿಗೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳ್ತಾ ನಾನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಇವತ್ತಿನ ರೌಂಡ್ ಅಲ್ಲಿ ಡೆಡಿಕೇಶನ್ ಅನ್ನೋ ಹೆಸರಲ್ಲಿ ಒಳ್ಳೊಳ್ಳೆ ಮೂಮೆಂಟ್ಗಳು ವೇದಿಕೆ ಮೇಲೆ ಕ್ರಿಯೇಟ್ ಆಗ್ತಾ ಇದೆ. ಈಗ ಕ್ರಿಯೇಟ್ ಆಗ್ತಾ ಇರುವಂತಹ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ಎಂಜಾಯ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಏಂಜಲ್, ಧನ್ಯಶ್ರೀ. ಇನ್ನ ಈ ಡೆಡಿಕೇಶನ್ ಅನ್ನ ಮಾಡಕ್ ಬರ್ತಾ ಇರೋಂಥದ್ದು ಯಾರು? ನಮ್ಮ ಪ್ರೀತಿಯ ಹುಲಿ ಕಾರ್ತಿಕ್ ಬ್ಯಾಚುಲರ್. ಹುಲಿ ಕಾರ್ತಿಕ್, ಏನ್ ಮಾಡ್ತಾ ಇದೆಯಾ ಇವತ್ತು? ಅವ್ರು ಅನ್ಕೊಂಡು ಇರಲ್ಲ ಆ ರೇಂಜಿಗೆ ಡೆಡಿಕೇಶನ್ ಮಾಡಿ. ಧನ್ಯ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಮ್ಮ? ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ಎಕ್ಸೈಟೆಡ್ ಆಗಿದ್ದೀನಿ ತುಂಬಾ. ಬಿಕಾಸ್ ಅವ್ನ್ ಸ್ಟೇಜ್ ಮೇಲೆ ಅವ್ನ್ ಸ್ಟೇಜ್ ಮೇಲೆ ಇದ್ದಾನೆ ಅಂದ್ರೆ ಫುಲ್ ಹ್ಯಾಪಿನೆಸ್ ಇರುತ್ತೆ. ನಾನು ಫುಲ್ ಖುಷಿಯಾಗಿದ್ದೀನಿ. ಅವ್ನು ಏನೇ ಮಾಡಿದ್ರು ಫುಲ್ ಖುಷಿಯಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಹುಲಿ. ಥ್ಯಾಂಕ್ ಯು. ಎಸ್, ಬಲೆ ಚಪ್ಪಾಳೆ. ಸೊ ನಾನು ನಿನಗೆ ಹೆಂಗೆ ಸರ್ಪ್ರೈಸ್ ಮಾಡಬೇಕು ಗೊತ್ತಿಲ್ಲ. ಹಾಡು ಹೇಳಿ ಸರ್ಪ್ರೈಸ್ ಮಾಡೋಣ ಅಂದ್ರೆ ನಾನ್ ದರ್ಶನೂ ಅಲ್ಲ, ಸುನಿನೂ ಅಲ್ಲ. ಅಥವಾ ಡ್ಯಾನ್ಸ್ ಆಡಿ ಸರ್ಪ್ರೈಸ್ ಮಾಡೋಣ ಅಂದ್ರೆ ನಂಗೆ ರಕ್ಷಕ್ ತರ ಡ್ಯಾನ್ಸ್ ಆಡಕ್ಕೂ ಬರಲ್ಲ. ಇನ್ ಜಾದು ಮಾಡೋಣ ಅಂದ್ರೆ ಡೈರೆಕ್ಷನ್ ಟೀಮೇ ಬಿಡಲ್ಲ. ಹಂಗಂತ ಸುಮ್ನೆ ನಾನು ವಾಪಸ್ ಹೋಗಲ್ಲ. ನೀನ್ ಯಾವಾಗ್ಲೂ ಮೆಂಟ್ಲು ತರ ಆಡೋದಿಕ್ಕೆ. ಈ ರೋಸ್ ಬಂದ್ಬಿಟ್ಟು ನನ್ ಜೊತೆ ಬಿಟ್ಟು ಬೇರೆ ಎಲ್ಲರ ಜೊತೆ ಇರೋದಿಕ್ಕೆ. ಈ ರೋಸ್ ಬಂದ್ಬಿಟ್ಟು ನಿನ್ ನಗುಗೆ. ಈ ರೋಸ್ ನಿಮ್ಮ ಅಪ್ಪನ ಆಕ್ಟಿಂಗಿಗೆ. ಥ್ಯಾಂಕ್ ಯು. ಧನ್ಯ ಹಾಡು ಬರೆದು ಕವಿತೆ ಬರೆದು ಹೇಳಕ್ಕೆ ನಾನು ಅರ್ಜುನ್ ಜನ್ಯ ಅಲ್ಲ, ಕಾರ್ತಿ. ನನಗೆ ಗೊತ್ತಿರೋದು ಒಂದೇ, ನಿನಗೆ ಎತ್ತಕ್ಕೆ ಆರ್ತಿ. ಸೊ ಪೂಜೆ ಸ್ಟಾರ್ಟ್ ಮಾಡೋಣವಾ? ಓಕೆ, ಡನ್. ಎಲ್ಲ ಕಂಟೆಸ್ಟೆಂಟ್ ತರ ನಮ್ಮ ಹುಡುಗಿ ಕುಂತಲ್ಲೇ ಕೂರೋ ಹುಡುಗಿ ಅಲ್ಲ. ಅವಳು ಆರಾಮಾಗಿರ್ಬೇಕಂದ್ರೆ ಅವಳ ಹತ್ರ ಪ್ರಾಪರ್ಟಿ ಇರಬೇಕು. 1 ನಿಮಿಷ ಪ್ರಾಪರ್ಟಿ ತರ್ತೀನಿ. ಈ ನಮ್ ದನ ಯಾರಿಗೂ ಹಾಯ್ದೆ, ಯಾರಿಗೂ ಗುದ್ದಿದೆ, ಯಾರಿಗೂ ಒದಿದೆ ಇರ್ಬೇಕಂದ್ರೆ ಆರಾಮಾಗಿ ಹುಲ್ ತಿಂತ ಇರ್ಬೇಕು. ನಮ್ ಪಡಿಗೆ ನಾನು ನಿನ್ನ ಯಶೋಗಾದೆಯನ್ನು ಓದ್ತೀನಿ ಇವತ್ತು. ಸರ್, ಇವತ್ತು ಈ ಹುಲಿ ಹೇಳಕ್ ಹೊರಟಿರೋದು ಯಾವ್ದೋ ಪುಣ್ಯ ಕೋಟಿ ಕತೆ ಅಲ್ಲ. ಇವತ್ತು ನಾನು ಹೇಳ್ತಾ ಇರೋದು ನನ್ನ ಪ್ರೀತಿಯ ಧನ್ಯ ಕೋಟಿ ಕತೆ.